ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೆ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಸರ್ವಮನೋ ಇಚ್ಛಿತಾ ಕಾಮನ ಕುರು ಕುರು ಸ್ವಾಹ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಈಗ ಸುಮಾರು ವಿಡಿಯೋ ನಂದು ನೋಡಿರ್ಬೋದು ನೀವು. ರೀಸೆಂಟಾಗಿ 48 ದಿನದ ದತ್ತಾತ್ರೇಯ ಸ್ವಾಮಿ ಮತ್ತು ದತ್ತ ಮಹಾರಾಜರು ಲಲಿತಾ ಪರಮೇಶ್ವರಿ ಮಾತೆಯ ಹೋಮ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆಸ್ತಾ ಇದ್ದೀವಿ. ಇದರ ಒಂದು ಅನುಭವವನ್ನು ನಾನು ಇವತ್ತಿನ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಸುಮಾರು ಎಕ್ಸ್ಪೀರಿಯೆನ್ಸು ಬಂದಿದೆ ಈ ಒಂದು ಹೋಮದಿಂದ. ಒಂದೊಂದೇ ನಾನು ಹೇಳ್ಕೊಂಡು ಹೋಗ್ತೀನಿ. ನನಗೆ ಮೊನ್ನೆ ಅವ್ರದ್ದು ಬಿಜಾಪುರ ಊರು, ಅವ್ರ ಹೆಸರು ಬಂದುಬಿಟ್ಟು ರಾಜಶೇಖರ್ ಅಂತ. ರಾಜಶೇಖರ್ ಅವರು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರನೇ ಸ್ವಾಮಿ ಒಬ್ಬ ಭಕ್ತರಾಗಿರೋದು. ಅದು ನಮಗೆ ತುಂಬ ಖುಷಿ ವಿಚಾರ. ರಾಜೇಶ್ ಅವರು ತುಂಬ ನನ್ನ ಜೊತೆ ಆತ್ಮೀಯತಾಗಿ ಸಂತೋಷಣ್ಣ ಅಂತೇಳಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು. ಆ ಒಂದು ಇಂಟೆನ್ಷನಿಂದ ನನ್ನ ಒಂದು ಯೂಟ್ಯೂಬ್ನ ಒಂದು ವಿಡಿಯೋ ನೋಡ್ತಾರೆ, ಯಾವುದು ಹೋಮಕ್ಕೆ ಸಂಬಂಧಪಟ್ಟರು. ನೋಡಿದ್ಮೇಲೆ ನಂಗೆ ಫೋನ್ ಮಾಡ್ತಾರೆ, ಇಲ್ಲ ಸಂತೋಷಣ್ಣ, ನನಗೆ ಒಂದು 11 ದಿವಸದ ನೀವು ನಮ್ಮ ಫ್ಯಾಮಿಲಿ ಹೆಸರಲ್ಲಿ ಹೋಮ ಹಾಕಿ ಅಂತ. 11 ದಿವಸದ್ದು ಹೋಮ ಹಾಕ್ತಾರೆ. ಹೋಮ ಹಾಕೋದಕ್ಕೆ ಸ್ಟಾರ್ಟ್ ಆಗಿ 6 ದಿವಸಕ್ಕೆ ಅವ್ರ ಮನೆಯಲ್ಲಿ ಒಂದು ಯಾವುದೇ ಒಂದು ವಿಚಾರಕ್ಕೆ ಒಂದು ಜಗಳ ಆಗತ್ತೆ. ಇವರು ಯಾವ ಪರಿಸ್ಥಿತಿ ಬರುತ್ತೆ ಅಂತಂದರೆ, ಆ ತಪ್ಪು ನಾನು ಮಾಡಿಲ್ಲ ಅಂಥೇಳಿ ಸ್ವಾಮಿ ಸಮರ್ಥರ ಮೇಲೆ ಪ್ರಮಾಣ ತಿನ್ನುವಂಥ ಒಂದು ಪರಿಸ್ಥಿತಿ ಬಂದೊದಗ್ಬಿಡುತ್ತೆ. ನನಗೆ ಒಂದು ಬೆಳಗಿನ ಜಾವ ಒಂದು 7 ಗಂಟೆಗೆ ಫೋನ್ ಮಾಡಿರ್ತಾರೆ ಇವರು. ಅವ್ರು ಇದನ್ನ ಎಲ್ಲಾನು ಹೇಳ್ತಾರೆ, ಇಲ್ಲ ಸಂತೋಷಣ್ಣ, ನಾನು ಈ ಥರ ತಪ್ಪು ಮಾಡಿದ್ದಂತೂ ಸತ್ಯ. ಆ ತಪ್ಪು ಮಾಡಿ ಕೂಡ ನಾನು ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ. ಅಲ್ಲಿ ತಪ್ಪಿಸ್ಕೊಳ್ಳೋ ವಿಚಾರಕ್ಕೆ ನಾನು ಸ್ವಾಮಿ ಮಹಾರಾಜರ ಮೇಲೆ ನಾನು ಪ್ರಮಾಣ ತಿಂದ್ಬಿಟ್ಟೆ. ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು, ಇದರಿಂದ ನನಗೇನಾದರೂ ಮುಂದೆ ಸಮಸ್ಯೆ ಆಗ್ಬೋದಾ, ಅಥವಾ ನಾನು ಮಾಡಿರ್ತಕ್ಕಂಥ ತಪ್ಪಿಗೆ ನನಗೆ ಶಿಕ್ಷೆ ಅನುಭವಿಸ್ಬೋದಾ, ಇದಕ್ಕೆ ಪರಿಹಾರ ಏನು ಅಂತೇಳಿ ನನಗೆ ಫೋನ್ ಮಾಡ್ತಾರೆ. ನಾನು ಒಂದು 10 ನಿಮಿಷ ಕೂತ್ಕೊಂಡು ಅದನ್ನು ಥಿಂಕ್ ಮಾಡ್ತೀನಿ. ಮಹಾರಾಜರ ಮುಂದೆ ಕೂತ್ಕೊಂಡು ಅಲ್ಲಿ ಒಂದು ಆನ್ಸರ್ ಪಾಸ್ ಆಗುತ್ತೆ. ಇಸ್ ಅ ಅಲ್ಟಿಮೇಟ್ ಆನ್ಸರ್ ಅದು. ಆ ಥರ ಆನ್ಸರ್ ಬರುತ್ತೆ ಅಂತ ನನ್ನ ಕನಸಲ್ಲೂ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಮಾತಾಡ್ತಾ ಏನಾಗುತ್ತೆ, ಅವರು ಸುಮಾರು ಸಮಸ್ಯೆಗಳಿಗೆ, ಅವ್ರ ಮನಸ್ಸಲ್ಲಿರ್ತಕ್ಕಂಥ ನೋವುಗಳಿಗೆ ಅಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ. ನಾನು ಅವ್ರಿಗೆ ಏನು ಹೇಳ್ತೀನಿ ಅಂತಂದರೆ, ನೀವು ಆಣೆ ತಿಂದಿರೋದು ಸತ್ಯ, ಒಪ್ಕೋತೀನಿ. ಇಲ್ಲಿ ಸ್ವಾಮಿಯ ಸೇವೆಯಲ್ಲಿ ನೀವು ಬರಬೇಕು ಅಂತಂದರೆ, ದತ್ತ ಮಹಾರಾಜರದಾಗಲಿ ಸ್ವಾಮಿಯ ಸೇವೆ ಮಾಡಬೇಕಾದ್ರೂ ಕೂಡ ಅವರ ಅಪ್ಪಣೆ ಇಲ್ಲದೆ ನೀವು ಸ್ವಾಮಿ ದಾರಿಯಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಒಂದು, ಈ ತಪ್ಪು ನೀವು ಮಾಡಬೇಕು ಅಂತಂದರೆ ಸ್ವಾಮಿಯ ಅಪ್ಪಣೆ ಇಲ್ಲದೆ ಈ ತಪ್ಪನ್ನು ನೀವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ತಪ್ಪನ್ನು ನೀವು ಯಾಕೆ ಮಾಡಿದ್ರಿ, ನಾನು ಮಾಡ್ತಾ ಇರೋದು ತಪ್ಪು ಅಂತ ಕೂಡ ನೀವು ತಪ್ಪನ್ನು ಯಾಕೆ ಮಾಡಿದ್ರಿ ಅಂದರೆ, ಮುಂದೆ ಅದು ಇನ್ನೊಂದು ತಪ್ಪು ಆಗೋದು ಬೇಡ. ಮುಂದೆ ಅದು ಇನ್ನೊಂದು ತಪ್ಪಾಗೋದು ಬೇಡ ಅನ್ನೋ ಒಂದು ವಿಚಾರಕ್ಕೆ ಮಹಾರಾಜರು ಆ ಒಂದು ತಪ್ಪನ್ನು ಅವ್ರ ಕೈಯಿಂದ ಮಾಡಿಸಿರ್ತಾರೆ. ಇಲ್ಲಿ ನಾವು ಅನ್ಕೋಬಹುದು ಏನಂತ, ಅಯ್ಯೋ ನಾವು ಮಹಾರಾಜರ ಸೇವೆ ಮಾಡ್ತೀವಿ, ನಮಗೆ ಏನು ಸಮಸ್ಯೆನೂ ಬರಬಾರ್ದು. ನೋ, ಅಲ್ಲಿ ನಾವು ಏನು ತಪ್ಪು ಮಾಡ್ತಾ ಇರ್ತೀವಿ, ನಮಗೆ ಮುಂದೆ ಬರುವಂಥ ಸಮಸ್ಯೆಗಳು ಏನು, ಆ ಸಮಸ್ಯೆಗಳಿಗೆ ಆ ಕ್ಷಣಕ್ಕೆ ಆ ಒಂದು ಘಟನೆ ನಡೆಯುತ್ತೆ. ಬಿಟ್ಟರೆ ಇನ್ನು ಯಾವ ಕಾರಣಕ್ಕೂ ಅದು ನಡೆಯೋಕ್ಕೆ ಸಾಧ್ಯ ಇಲ್ಲ. ಬಟ್ ಈ ಮನುಷ್ಯನ ಜೀವನದಲ್ಲೂ ಕೂಡ ಹೇಳಲಾರ್ದ ಒಂದು ತಪ್ಪು ಅವ್ರು ಮಾಡಿದ್ದಾರೆ. ಬಟ್ ಆ ತಪ್ಪನ ಅರಿವು
ಅವ್ರಿಗೆ ಮೂಡಿಸ್ಬೇಕು ಒಂದು. ಬಟ್ ಇನ್ನೊಂದು ಏನಪ್ಪ ಆಗುತ್ತೆ, ಈ ತಪ್ಪು ಮುಂದೆ ನಡೆದ ಮೇಲೆ ಅವ್ರ ಫ್ಯಾಮಿಲಿಯಲ್ಲಿ ಏನೋ ಒಂದು ದೊಡ್ಡ ಸಮಸ್ಯೆ ಬರ್ಬೋದು, ಅಥವಾ ಅವ್ರ ಸಂಸಾರನೇ ಒಡೆದು ಹೋಗ್ಬೋದು. ಇದೆಲ್ಲ ಸ್ವಾಮಿಯ ಕೃಪಾಶೀರ್ವಾದ ಇರುತ್ತೆ, ಸ್ವಾಮಿಗೆ ಇದು ಗೊತ್ತಿರುತ್ತೆ. ಗೊತ್ತಿದ್ದು ಕೂಡ ಆ ತಪ್ಪನ್ನ ನಮ್ಮ ಕೈಯಿಂದ ಮಾಡಿಸಿ ನಮಗೇ ಅದ್ರ ಉತ್ತರ ಕೊಟ್ಟು ನಮ್ಮ ಜೀವನ ನಮ್ಮ ಕೈಯಿಂದಾನೇ ಅದನ್ನ ಒಂದು ಒಳ್ಳೆ ದಾರಿಗೆ ತಗೊಂಡು ಹೋಗುವಂಥ ಕೆಲಸ ನಮ್ಮ ಮಹಾರಾಜರು ಖಂಡಿತವಾಗಿಯೂ ಮಾಡ್ತಾರೆ. ಸೊ ಅವ್ರಿಗೆ ಇಷ್ಟೆಲ್ಲ ಆಗುತ್ತೆ. ಅದಾದ ಮೇಲೆ ನನಗೆ 2 days ಆದಮೇಲೆ ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ್ಮೇಲೆ ಅವಾಗ ರಿಯಲೈಸ್ ಆಗಿ ಹೇಳ್ತಾರೆ ಅವರು, ಇಲ್ಲ ಸಂತೋಷಣ, ನಾನು ಯಾಕೆ ಪ್ರಮಾಣ ನಾನು ಮಾಡಿದೆ ಅನ್ನೋದು ನನಗೆ ಗೊತ್ತಾಗಿದೆ. ಆ ಸಮಸ್ಯೆ ಕೂಡ ನಾನು ನಿಮ್ಮ ಹತ್ರ ಹೇಳುವಂಥದ್ದಲ್ಲ. ಬಟ್ ನನಗೆ ಇವಾಗ ಅರ್ಥ ಆಗಿದೆ, ಇದು ನಡೆದಿರೋದು ಒಳ್ಳೆಯದಕ್ಕೋಸ್ಕರ. ಈ ತಪ್ಪನ್ನ ನಾನು ನೆಕ್ಸ್ಟ್ ಮಾಡ್ಕೊಂಡು ಹೋಗಿದ್ರೆ ಈ ಒಂದು ಸಮಸ್ಯೆಯನ್ನು ನಾನು ಅನುಭವಿಸ್ಬೇಕಾಗಿತ್ತು. ಅದಕ್ಕೆ ಸ್ವಾಮಿ ಸಮರ್ಥ ಮಹಾರಾಜರು ನನ್ನ ಬಾಯಿಂದಾನೇ ಒಂದು ತಪ್ಪನ್ನ ಮಾಡಿಸಿ ಅದಕ್ಕೆ ವಾಪಸ್ಸು ನನ್ನ ಕೈಯಿಂದಾನೇ ಅದಕ್ಕೆ ಉತ್ತರ ಕೊಟ್ಟು, ಆ ಉತ್ತರವನ್ನು ನಂಗೆ ತಿಳಿಸಿಕೊಟ್ಟು, ಆ ಒಂದು ತಪ್ಪನ್ನ ನನ್ನ ಜೀವನದಲ್ಲಿ ನಾನು ಮುಂದೆ ಮಾಡಬಾರ್ದು. ಈಗ ಏನಾಗೋಗ್ಬಿಡುತ್ತೆ ಅಂದರೆ, ಯಾವುದೋ ಒಂದು ದೇವರ ಹರಕೆ ಹೊತ್ತು ನಾನು ಪ್ರಮಾಣ ಮಾಡಿಬಿಡ್ತೀನಿ, ಅದು ಮನಸ್ಸಲ್ಲಿ ಚುಚ್ಚುತ್ತಾ ಇರುತ್ತೆ, ನಾನು ಇದನ್ನ ಮಾಡಿದ್ದೀನಿ, ಇದನ್ನ ಮಾಡ್ತಾ ಇರೋದು ತಪ್ಪು ಅಂತ. ಬಟ್ ಈ ಮನುಷ್ಯನ ಜೀವನದಲ್ಲೂ ಕೂಡ ಹಾಗೆ ಆಗಿರುತ್ತೆ. ನನ್ನ ಅನಿಸಿಕೆ ಅಭಿಪ್ರಾಯದ ಪ್ರಕಾರ ಏನಪ್ಪ ಅಂತಂದ್ರೆ, ತಪ್ಪು ಇವನು ಮಾಡಿದಾನೆ, ವಾಪಸ್ ಆ ತಪ್ಪು ಮಾಡಬಾರ್ದು ಅಂದ್ರೆ ಇವ್ನಿಗೆ ಏನು ಮಾಡಬೇಕು, ಇವನ ಸಂಸಾರ ಒಡೆದು ಹೋಗ್ಬಾರ್ದು, ಇವನ ಸಂಸಾರದಲ್ಲಿ ಚೆನ್ನಾಗಿರ್ಬೇಕು, ಗಂಡ ಹೆಂಡತಿ ಮಕ್ಕಳು ಇವರು ಸುಖವಾಗಿರ್ಬೇಕು, ನನ್ನ ಕೃಪಾಶೀರ್ವಾದ ಇವ್ರ ಮೇಲಿರಬೇಕು, ಇವರ ಸಂಸಾರದಲ್ಲಿ ನಾನು ಸಂಪೂರ್ಣವಾಗಿ ಇರಬೇಕು ಅನ್ನೋದು ಸ್ವಾಮಿಯ ಇಚ್ಛೆ, ಸ್ವಾಮಿಯ ಚಿತ್ತ. ಅದಕ್ಕೆ ಏನು ಬೇಕು ಅದನ್ನ ನಮ್ಮ ಕೈಯಿಂದಾನೇ ಮಹಾರಾಜರು ಸೃಷ್ಟಿ ಮಾಡ್ತಾರೆ. ಅದೇ ಇಲ್ಲಿ ನಡೆದಿರ್ತಕ್ಕಂಥ ಘಟನೆ. ಸೊ ಅವ್ರಿಗೆ ತಪ್ಪಿನ ಅರಿವಾಯಿತು, ನಾನು ತಪ್ಪು ಮಾಡಿದ್ದೀನಿ, ಈ ತಪ್ಪನ್ನು ಇನ್ನೊಂದು ಸಾರಿ ಮಾಡಬಾರ್ದು. ಬಟ್ ಇನ್ನೊಂದು ಏನಾಗುತ್ತೆ ಗೊತ್ತಾ, ತಪ್ಪು ಮಾಡೋದು ಸುಲಭ, ಆ ತಪ್ಪನ್ನು ಮಾಡಿ ಆದಮೇಲೆ ಅಲ್ಲಿಂದ ಹೊರಗಡೆ ಬರೋದಿದೆಯಲ್ಲ, ಅದು ನರಕ ಯಾತನೆ. ಅದು ಏನೇ ತಪ್ಪಿರಲಿ, ಇಟ್ಸ್ ಅವ್ರ ಪರ್ಸನಲ್ ಮ್ಯಾಟ್ರು. ಬಟ್ ಆ ಒಂದು ತಪ್ಪಿನಿಂದ ನಾನು ತಪ್ಪು ಮಾಡಿದ್ದೀನಿ, ಕೆಟ್ಟ ಕೆಲಸ ಯಾವತ್ತಿದ್ರೂ ಅದು ಎಳಿತಾನೆ ಇರುತ್ತೆ, ಅಟ್ರಾಕ್ಟಿವ್ ಮಾಡ್ತಾನೆ ಇರುತ್ತೆ. ನೀನು ನನ್ನನ್ನು ಅನುಭವಿಸು, ಈ ತಪ್ಪು ಕೆಲಸ ನೀನು ಮಾಡು, ನನ್ನನ್ನು ನೀನು ಆಲಂಗಿಸಕೋ ಅನ್ನೋ ಅದು ಆ ಮೈಂಡ್ ಥಾಟ್ಸು, ಆ ಫೀಲಿಂಗು ಎನಿ ಟೈಮ್ ಬರ್ತಾನೆ ಇರುತ್ತೆ. ನೀವು ಎಷ್ಟೇ ಕೂಡ ಕಂಟ್ರೋಲ್ ಮಾಡಿ, ಎಷ್ಟೇ ಕೂಡ ಅದನ್ನು ನಾವು ಹಿಡಿತದಲ್ಲಿ ಇಟ್ಕೊಂಡು ನಾವು ಮಾಡ್ತೀವಪ್ಪ ಅಂತ ಹೋದಾಗ್ಲ ಅಲ್ಲಿ ಮನುಷ್ಯ ಎಡು ಬಿದ್ದೇ ಬೀಳ್ತಿರ್ತಾನೆ. ಸೊ ಅದೇ ಇವ್ರ ಜೀವನದಲ್ಲಿ ಆಗಿರೋದು. ಸೊ ನಾನು ಮಹಾರಾಜರ ಹತ್ರ ಕೇಳ್ಕೊಳ್ಳೋದು ಒಂದೇ, ಆ ತಪ್ಪನ್ನು ಅವರು ಇನ್ನೊಂದ್ಸರಿ ಮಾಡೋದು ಬೇಡ. ಪ್ರಮಾಣ ತಿಂದಾಗಿದೆ, ಪ್ರಮಾಣ ಹೇಳಿ ಆಗಿದೆ. ಸೊ ಆ ಮಹಾರಾಜರು ಅವ್ರನ್ನ ಕಾಪಾಡಲಿ, ಮಹಾರಾಜರು ಅವ್ರಿಗೆ ಆ ಒಂದು ಶಕ್ತಿಯನ್ನ ಕೊಡ್ಲಿ, ಆ ತಿಂದಿರ್ತಕ್ಕಂಥ ಪ್ರಮಾಣಕ್ಕೆ ಅವರು ಸರಿದೂಕೊಂಡು ಹೋಗಿ ಆ ತಪ್ಪನ್ನ ಮತ್ತೊಮ್ಮೆ ಮರಳಿ ಮಾಡ್ದಂಗೆ ಆ ಸ್ವಾಮಿ ಸಮರ್ಥ ಮಹಾರಾಜರು ಅವರನ್ನ ಕಾಪಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಂಥ ಒಂದು ನಮ್ಮ ಯೂಟ್ಯೂಬ್ ಚಾನಲ್ ಇವು ನಡೀತಾ ಇದ್ದೇವೆ ಅಂತಂದ್ರೆ ನಂಗೆ ಖುಷಿ ಅನ್ಸುತ್ತೆ ರಿಯಲಿ. ಸೊ ಜನನು ಕೂಡ ಅದನ್ನ ತಮ್ಮ ನೋವನ್ನು ಹಂಚ್ಕೊತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ ಜೀವನದಲ್ಲಿ ನಡೆದ ಘಟನೆ ಇದ್ರೆ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಸ್ವಾಮಿ ಸಮರ್ಥ ಒಳ್ಳೇದು ಮಾಡಲಿ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ, ಶ್ರೀ ಸ್ವಾಮಿ ಮಹಾರಾಜ್ ಕಿ ಜಯ.